ಆಫೀಸ್ ಬಿಡಿ ಮತ್ತೆ ವರ್ಕ್ ಫ್ರಮ್ ಹೋಮ್ ಶುರು ಮಾಡಿ. ಮುಂದಿನ 1 ವರ್ಷ ಯಾವುದೇ ಕಾರಣಕ್ಕೂ ಚಿನ್ನ ಕೊಡಬೇಡಿ. ನಿಮ್ಮ ಫಾರಿನ್ ಟ್ರಿಪ್ ಡೆಸ್ಟಿನೇಷನ್ ಎಲ್ಲ ಕ್ಯಾನ್ಸಲ್ ಮಾಡಿ. ಸ್ನೇಹಿತರೆ, ಹೈದರಾಬಾದ್ನಲ್ಲಿ ಸಿಕಂದ್ರಾಬಾದ್ನಲ್ಲಿ PM ನರೇಂದ್ರ ಮೋದಿ ದೇಶದ ಜನತೆಗೆ ಕೊಟ್ಟಿರೋ ಕರೆ ಇದು. PM ನರೇಂದ್ರ ಮೋದಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಇಂದಿರಾ ಗಾಂಧಿ ಮಾಡಿದ್ರಲ್ಲ, ಅದಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ, ಆಂತರಿಕ ತುರ್ತು ಪರಿಸ್ಥಿತಿ. ಆದರೆ ಆ ಥರ ಒಂದು ಫಾರ್ಮಲ್ ಎಮರ್ಜೆನ್ಸಿ ಅಲ್ಲ ಇದು. ಆದರೆ ಸಿಚುವೇಶನಲ್ ಎಮರ್ಜೆನ್ಸಿ ಅಂತ ಅನ್ಕೊಳ್ಳಿ. ಅಂದರೆ ಪರಿಸ್ಥಿತಿಯ ತುರ್ತು ಪರಿಸ್ಥಿತಿಯನ್ನು ಅವರು ಘೋಷಣೆ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಹೀಗೆ ನಾವು ಹೇಳಿದ್ವಲ್ಲ ನಿಮಗೆ, ಇದೆಲ್ಲ PM ಹೇಳಿರೋದು ಮಾಡಬೇಡಿ ಅಂತ. ನಿಮ್ಮ ದಿನನಿತ್ಯದ ಬದುಕು, ನಾವೆಲ್ಲ ಪ್ರತಿದಿನ ಬದುಕೋ ರೀತಿ ಮುಂದೆ ಕಂಪ್ಲೀಟ್ ಆಗಿ ಬದಲಾಗಬೇಕು ಅಂತ ಖುದ್ದು ದೇಶದ ಪ್ರಧಾನಿಯೇ ಜನತೆಯ ಮುಂದೆ ಕೈ ಮುಗಿದು ಕೇಳಿಕೊಂಡಿದ್ದಾರೆ. ಕೋವಿಡ್ ಟೈಮ್ನಲ್ಲಿ ನಾವೇನು ಕಠಿಣ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಂಡಿದ್ವೋ ಅದನ್ನೀಗ ದೇಶ ಮತ್ತೆ ಶುರು ಮಾಡಬೇಕಾಗಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೋದಿ ಅವರ ಈ ಒಂದೇ ಒಂದು ಸ್ಪೀಚ್ ಇಡೀ ದೇಶದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ, ವ್ಯಾಪಕ ಚರ್ಚೆಗೆ ಕಾರಣವಾಗ್ತಾ ಇದೆ. ಹಾಗಿದ್ರೆ ಇದ್ದಕ್ಕಿದ್ದ ಹಾಗೆ ಏನಾಯಿತು? ಯುದ್ಧ ಅಷ್ಟೊಂದು ಜೋರಾಗಿ ಮಿಡಲ್ ಈಸ್ಟ್ ನಲ್ಲಿ ನಡೀತಿರೋ ಟೈಮ್ನಲ್ಲೂ PM ಹಿಂಗೆ ಹೇಳಿಲ್ಲ. ಈಗ ಹೊಡೆದಾಟ ಚೂರು ತಣ್ಣಗಾಗಿರೋ ಟೈಮ್ನಲ್ಲಿ ಹಿಂಗೆ ಯಾಕೆ ಹೇಳ್ತಿದ್ದಾರೆ? ದೇಶದ ಪ್ರಧಾನಿಯ ಮುಂದೆ ಬಂದು ಎಲ್ಲ ಬಂದ್ ಮಾಡಿ, ಇನ್ಮೇಲೆ ಯಾವುದು ನೀವು ಜಾಸ್ತಿ ಪೆಟ್ರೋಲ್ ಡೀಸೆಲ್ ಬಳಸಬೇಡಿ, ಫಾರಿನ್ಗೆ ಹೋಗಬೇಡಿ, ಗೋಲ್ಡ್ ತಗೋಬೇಡಿ, ಯಾಕೆ ವಿದೇಶಿ ವಸ್ತುಗಳನ್ನು ಬಳಸಬೇಡಿ, ಯಾಕೆ? ಆ 14 ಸೂತ್ರಗಳ ಹಿಂದಿನ ಲೆಕ್ಕಾಚಾರ ಏನು ಸ್ನೇಹಿತರೆ? ತಿಂಗಳಿಗೆ 30,000 ಕೋಟಿ ರೂಪಾಯಿ ಲಾಸ್. ಮೋದಿ ಸರ್ಕಾರಕ್ಕೆ ಬಿಗ್ ಟೆನ್ಷನ್. ಮೋದಿಯವರ ಆ ಪಾಯಿಂಟ್ಸ್ಗೆ ಹೋಗೋ ಮುನ್ನ ಈಗಿನ ಗ್ರೌಂಡ್ ರಿಯಾಲಿಟಿ ಏನು ಅಂತ ಅರ್ಥ ಮಾಡ್ಕೊಳ್ಳೇಬೇಕು. ನೋಡಿ, ಭಾರತಕ್ಕೆ ಬೇಕಾದ 89%, ಆಲ್ಮೋಸ್ಟ್ 90% ಕ್ರೂಡ್ ಆಯಿಲ್ ಹೊರಗಡೆಯಿಂದ ಭಾರತಕ್ಕೆ ಬರಬೇಕು. ಕಚ್ಚಾ ತೈಲ ನಮಗೆ ದಿನಕ್ಕೆ ಬರೋಬರಿ 4.88 ಮಿಲಿಯನ್ ಬ್ಯಾರಲ್ಸ್ ತೈಲ ಬೇಕೇ ಬೇಕು. ಇಷ್ಟು ದೊಡ್ಡ ಪ್ರಮಾಣದ ಎಣ್ಣೆ ಬರಬೇಕು ಅಂದರೆ ಜಗತ್ತಿನ ಅತಿ ಮುಖ್ಯ ರೂಟ್ ಹಾರ್ಮುಜ್ ಜಲಸಂಧಿ ಓಪನ್ ಇರಲೇಬೇಕು. ಆದ್ರೆ ಈಗ ಏನಾಗಿದೆ? ಆ ರೂಟ್ ಬ್ಲಾಕ್ ಆಗಿದೆ. ಅಲ್ಲಿ ಯುದ್ಧ ನಿಂತಿದ್ರು ಹಡಗುಗಳು ಪಾಸ್ ಆಗ್ತಿಲ್ಲ. UAE, ಇರಾನ್, ಇರಾಕ್ನಿಂದ ಬರಬೇಕಾಗಿರೋ ಹಡಗುಗಳು ಬರ್ತಾ ಇಲ್ಲ. ಬೆರಳೆಣಿಕೆ ಹಡಗುಗಳಷ್ಟೇ ಪಾಸ್ ಆಗ್ತಿವೆ. ಇದರಿಂದ ಟ್ಯಾಂಕರ್ಗಳ ಶಾರ್ಟೇಜ್ ಶುರುವಾಗಿದೆ. ಶಿಪ್ಪಿಂಗ್ ಇನ್ಶೂರೆನ್ಸ್ ವಿಪರೀತ ಹೆಚ್ಚಾಗಿದೆ, 70% ಜಂಪ್ ಆಗಿದೆ. ಹಡಗಿನ ಒಂದೊಂದು ಕಂಟೈನರ್ಗೂ $1,800 ರಿಂದ $3,800 ಎಕ್ಸ್ಟ್ರಾ ಚಾರ್ಜಸ್ ಬೀಳ್ತಾ ಇದೆ. ಇದರ ರಿಸಲ್ಟ್ ಕ್ರೂಡ್ ಆಯಿಲ್ ಬೆಲೆ ಗಗನಕ್ಕೇರಿದೆ. ಒಂದು ಸಿಂಪಲ್ ಲೆಕ್ಕ ಹೇಳ್ತೀವಿ ಕೇಳಿ ಸ್ನೇಹಿತರೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕೇವಲ $1 ಹೆಚ್ಚಾದರೂ ಕೂಡ ಭಾರತದ ಆಮದು ಹೊರೆ ವರ್ಷಕ್ಕೆ ಬರೋಬ್ಬರಿ 6,328 ಕೋಟಿ ರೂಪಾಯಿನಷ್ಟು ಜಾಸ್ತಿ ಆಗುತ್ತೆ. ಅಂಥದ್ರಲ್ಲಿ ಈಗ ತೈಲ ಬೆಲೆ ಬ್ಯಾರಲ್ಗೆ $30ಗೂ ಅಧಿಕ ಜಿಗಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $103 ಪರ್ ಬ್ಯಾರಲ್ ಆಗಿದೆ. ಅಂದ್ರೆ ಲೆಕ್ಕ ಹಾಕಿ ವರ್ಷಕ್ಕೆ ಸುಮಾರು 1.89 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಬೀಳ್ತಾ ಇದೆ. ಆದರೆ ಒಂದು ವಿಚಾರ ನೀವು ಗಮನಿಸಿರ್ಬೋದು, ಇಷ್ಟೆಲ್ಲಾದರೂ ಕೂಡ ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲಿ ರೇಟ್ ಇನ್ನೂ ಜಾಸ್ತಿ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸರ್ಕಾರಿ ತೈಲ ಕಂಪನಿಗಳು ಅಂದರೆ ಇಂಡಿಯನ್ ಆಯಿಲ್, BP, HP ಈ ಕಂಪನಿಗಳು ಲಾಸನ್ನು ತಾವೇ ನುಂಗ್ಕೊಳ್ತೀವಿ. ಅಂದರೆ ಸರ್ಕಾರ ತಾನೇ ಲಾಸನ್ನು ಬರೆಸ್ಕೊಳ್ತಾ ಇದೆ. ದಿನಕ್ಕೆ 1,000 ಕೋಟಿ ರೂಪಾಯಿ ಲಾಸ್ ಮಾಡ್ಕೊಳ್ತೇವೆ. ಅಂದರೆ ತಿಂಗಳಿಗೆ 30,000 ಕೋಟಿ ರೂಪಾಯಿ ಲಾಸ್. ಸರ್ಕಾರ ಈ ಹೊರೆಯನ್ನು ಇನ್ನೆಷ್ಟು ದಿನ ಅಂತ ತಡೆಯೋಕೆ ಸಾಧ್ಯ? ಮುಗಿಯುತ್ತೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಇದುವರೆಗೂ ತಡ್ಕೊಂಡ್ರು. ಅದಕ್ಕೇನೆ PM ನರೇಂದ್ರ ಮೋದಿ ಇಂಥ ಅಪೀಲ್ ಮಾಡಿದ್ದಾರೆ ದೇಶದ ಜನಕ್ಕೆ. ಗಡಿಲ್ ನಿಂತು ಹೋರಾಡೋದಷ್ಟೇ ದೇಶ ಪ್ರೇಮ ಅಲ್ಲ. ದೇಶಕ್ಕೋಸ್ಕರ ಪ್ರಾಣ ಅರ್ಪಿಸೋದು ಮಾತ್ರ ದೇಶ ಪ್ರೇಮ ಅಲ್ಲ, ದೇಶಕ್ಕೋಸ್ಕರ ಬದುಕೋದು ಕೂಡ ದೇಶ ಪ್ರೇಮ. ಇವತ್ತು ದೇಶದ ಆರ್ಥಿಕತೆಯನ್ನು ಕಾಪಾಡೋದು ಕೂಡ ನಿಜವಾದ ದೇಶ ಪ್ರೇಮ ಅಂತ PM ಹೇಳಿದ್ದಾರೆ. ಸ್ನೇಹಿತರೆ, ದೇಶದ ಆರ್ಥಿಕತೆ ಕಾಪಾಡೋದು ಎಷ್ಟು ಮುಖ್ಯ, ನಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆ ಕಾಪಾಡೋದು ಕೂಡ ಅಷ್ಟೇ ಮುಖ್ಯ. ದಿಢೀರಂತ ಯಾವುದಾದ್ರೂ ಮೆಡಿಕಲ್ ಎಮರ್ಜೆನ್ಸಿ ಬಂದು ನಮ್ಮ ಸೇವಿಂಗ್ಸ್ ಎಲ್ಲ ಖಾಲಿ ಆಗೋದು ಕೂಡ ಒಂದು ಎಮರ್ಜೆನ್ಸಿನೇ. ಇದನ್ನು ತಪ್ಪಿಸೋಕೆ ನಮ್ಮ ಹತ್ರ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಇರೋದು ತುಂಬಾ ಮುಖ್ಯ. ಆದರೆ ಮಾರ್ಕೆಟ್ನಲ್ಲಿರೋ 100 ಪಾಲಿಸಿಗಳಲ್ಲಿ ಯಾವುದು ಬೆಸ್ಟ್ ಅಂತ ಕನ್ಫ್ಯೂಸ್ ಆಗ್ತಾ ಇದ್ರೆ ಡಿಟ್ಟೋ ಹೆಲ್ಪನ್ನು ನೀವು ಪಡಿಬೋದು ಫ್ರೀಯಾಗಿ. ನೀವು ಯಾವುದೇ ಫಿನಾನ್ಷಿಯಲ್ ತಪ್ಪು ಮಾಡದೆ ನಿಮ್ಮ ವಯಸ್ಸು, ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಬಜೆಟ್ಗೆ ತಕ್ಕಂತೆ ಪರ್ಫೆಕ್ಟ್ ಪಾಲಿಸಿಯನ್ನು ಹುಡುಕಿ ಕೊಡುವ ಜವಾಬ್ದಾರಿ ಡಿಟ್ಟೋ ಎಕ್ಸ್ಪರ್ಟ್ಸ್ ಮಾಡ್ತಾರೆ. IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ನಿಮಗೆ ಫ್ರೀಯಾಗಿ ಗೈಡ್ ಮಾಡ್ತಾರೆ. ಡಿಟೋ ನಿಖಿಲ್ ಕಾಮತ್, ನಿತಿನ್ ಕಾಮತ್ ಅವರ ಝೀರೋದ ಬೆಂಬಲಿತ ಸಂಸ್ಥೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ನೀವು ಇವರ ಫ್ರೀ ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಇವರು ನಿಮಗೆ ನಂಬರ್ ಕೊಟ್ಟ ತಕ್ಷಣ ಯಾವುದೇ ಸ್ಪ್ಯಾಮ್ ಕಾಲ್ಸ್ ಮಾಡಲ್ಲ. ನೀವು ಸ್ಕೆಡ್ಯೂಲ್ ಮಾಡಿರೋ ಟೈಮ್ ನಲ್ಲಿ ಆ ಪರ್ಟಿಕ್ಯುಲರ್ ಒಂದು ಕಾಲ್ ಅಷ್ಟೇ ಅವ್ರು ನಿಮಗೆ ಮಾಡ್ತಾರೆ. ನೀವು ಅವರ ವಾಟ್ಸಪ್ನಲ್ಲೂ ಕೂಡ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಕನ್ನಡದಲ್ಲೇ ಮಾತಾಡಿ ಸಂಪೂರ್ಣವಾಗಿ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡಿಕೊಂಡು ಹೆಲ್ಪನ್ನು ಪಡಿಬೋದು. 7 ಲಕ್ಷಕ್ಕೂ ಅಧಿಕ ಜನ ಅವರ ಸರ್ವಿಸನ್ನು ಯೂಸ್ ಮಾಡಿದ್ದಾರೆ.
ಗೂಗಲ್ನಲ್ಲಿ 4.9 ಸ್ಟಾರ್ ರೇಟಿಂಗ್ ಇದೆ. ಸೊ ಸ್ನೇಹಿತರೆ, 700 800 ರೂಪಾಯಿ ಒಳಗೆಲ್ಲ 5 ರಿಂದ 10 ಲಕ್ಷ ರೂಪಾಯಿ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸ್ ನೀವು ಮಾಡಿಸಬಹುದು. ಅಪ್ಪರ್ ಲಿಮಿಟ್ ನೀವು ಎಷ್ಟು 1 ಕೋಟಿ ರೂಪಾಯಿ ತನಕದ್ದು ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬಹುದು. ಆಗ ಅಷ್ಟು ಹಾಸ್ಪಿಟಲ್ ಬಿಲ್ನ ಭಯ ಇರೋದಿಲ್ಲ. ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿರೋ ಲಿಂಕ್ ಅನ್ನ ಮಿಸ್ ಇಲ್ಲ, ಚೆಕ್ ಮಾಡಿ ಬನ್ನಿ. ಕಂಟಿನ್ಯೂ ಮಾಡೋಣ. ಕಾರು ಬೈಕ್ ನಿಲ್ಲಿಸಿ, ಮೆಟ್ರೋ ಹತ್ತಿ, ವರ್ಕ್ ಫ್ರಮ್ ಹೋಮ್ ಮತ್ತೆ ಶುರು ಮಾಡಿ. ಇದೇ ಕಾರಣಕ್ಕೆ ಮೋದಿ 14 ಅಂಶಗಳ ಕರೆಯನ್ನು ಕೊಟ್ಟಿದ್ದಾರೆ. 1 ವರ್ಷದ ತುರ್ತು ಪರಿಸ್ಥಿತಿ ಅಂತ ಅನ್ಕೊಂಡಿದ್ದೀನಿ ನೀವು. ಅಘೋಷಿತ ಆರ್ಥಿಕ ಪರಿಸ್ಥಿತಿಯ ತುರ್ತು ಪರಿಸ್ಥಿತಿ. ಇದರ ಅತ್ಯಂತ ಪ್ರಮುಖವಾಗಿರೋದು ಮೊಬಿಲಿಟಿ, ಅಂದರೆ ನಿಮ್ಮ ಓಡಾಟ. ನೇರವಾಗಿ IT ಮತ್ತು ಕಾರ್ಪೊರೇಟ್ ವಲಯಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಕೋವಿಡ್ ಕಾಲದ ಪ್ರಾಕ್ಟೀಸಸ್ನ, ಅದರಲ್ಲೂ ವರ್ಕ್ ಫ್ರಮ್ ಹೋಮನ್ನು ಮತ್ತೆ ಜಾರಿಗೆ ತನ್ನಿ ಅಂತ ಹೇಳಿದ್ದಾರೆ. ಯಾಕೊತ್ತಾ, ಬೆಂಗಳೂರು, ಮುಂಬೈ, ದಿಲ್ಲಿ, ಹೈದರಾಬಾದ್ನಂಥ ಮಹಾನಗರಗಳಲ್ಲಿ ದಿನಕ್ಕೆ ಲಕ್ಷಾಂತರ ಕಾರು ಬೈಕ್ಗಳು ಆಫೀಸ್ ಕಡೆ ಓಡ್ತವೆ. ಒಂದು ಅಂದಾಜಿನ ಪ್ರಕಾರ IT ಸಿಟಿಗಳಲ್ಲಿ ಕೇವಲ 20 ರಿಂದ 30% ಜನ ಮನೆಯಿಂದ ಕೆಲಸ ಮಾಡಿದ್ರೂ ಸಾಕು, ಟ್ರಾಫಿಕ್ ಜಾಮ್ ಕಮ್ಮಿ ಆಗುತ್ತೆ. 13 ರಿಂದ 17 ಕೋಟಿ ಲೀಟರ್ ಪೆಟ್ರೋಲ್ ಡೀಸೆಲ್ ಉಳಿಯುತ್ತೆ. ಅದಕ್ಕೆ PM ಮೋದಿ ಅತ್ಯಂತ ಎಮರ್ಜೆನ್ಸಿ ಇದ್ರೆ ಮಾತ್ರ ಸ್ವಂತ ವಾಹನ ಬಳಸಿ ಅಂತ ಹೇಳಿದ್ದಾರೆ. ಬೆಂಗಳೂರು, ದಿಲ್ಲಿ, ಮುಂಬೈ ಥರದ ಸಿಟಿಗಳಲ್ಲಿ ಮೆಟ್ರೋ ಇದಾವಲ್ಲ, ಆ ಮೆಟ್ರೋ ಬಳಸಿ. ಕಣ್ಮುಚ್ಕೊಂಡು ಮೆಟ್ರೋ ಹತ್ತಿ, ಕಾರ್ ಬೇಡವೇ ಬೇಡ, ಬೈಕ್ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಮೆಟ್ರೋ ಇಲ್ವಾ, ಬಸ್ ಬಳಸಿ, ಪಬ್ಲಿಕ್ ಬಸ್ ಬಳಸಿ. ಸ್ವಂತ ಕಾರಲ್ಲಿ ಹೋಗಲೇಬೇಕಾದ ಅನಿವಾರ್ಯತೆ ಇಲ್ಲ ಅಂದರೆ ಹೋಗಬೇಡಿ. ಅನಿವಾರ್ಯತೆ ಬಂತ ಸ್ವಂತ ಕಾರ್ ತೆಗೆಯೋದು, ಅವಾಗ ಒಬ್ಬರೇ ಹೋಗಬೇಡಿ, ಇನ್ನೊಬ್ಬರನ್ನ ಕೂರಿಸ್ಕೊಂಡು ಹೋಗಿ. ಪೂಲ್ ಮಾಡಿ, ಕಾರ್ನ ಪೂಲ್ ಮಾಡಿ, ಶೇರ್ ಮಾಡ್ಕೊಳ್ಳಿ. 4 ಜನ ಒಟ್ಟಿಗೆ ಹೋಗಿ ಆಫೀಸ್ಗೆ. ನಿಮ್ಮ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದರೆ ದಯವಿಟ್ಟು ಅದನ್ನು ಮ್ಯಾಕ್ಸಿಮಮ್ ಬಳಸಿ. ಎಲೆಕ್ಟ್ರಿಕ್ ವೆಹಿಕಲನ್ನೇ ಸಿಕ್ಕಾಪಟ್ಟೆ ಓಡಾಡಿ ಅಂತ ಮೋದಿ ಹೇಳಿದ್ದಾರೆ. ಬರೀ IT ಮಾತ್ರವಲ್ಲ, ಬಿಸ್ನೆಸ್, ಲಾಜಿಸ್ಟಿಕ್ಸ್ ವಲಯಕ್ಕೂ ಕೂಡ ಮೋದಿ ಕಟ್ಟುನಿಟ್ಟಿನ ಸಲಹೆಯನ್ನು ಕೊಟ್ಟಿದ್ದಾರೆ. ರಸ್ತೆ ಮೂಲಕ ಸರಕು ಸಾಗಣೆ ಮಾಡೋದನ್ನು ನಿಲ್ಲಿಸಿ, ರೈಲ್ವೆ ಬಳಸಿ ಅಂತ ಹೇಳಿದ್ದಾರೆ. ಭಾರತದಲ್ಲಿ 71% ಗೂಡ್ಸ್ ಮೂವ್ ಆಗೋದು ರಸ್ತೆ ಮೂಲಕ, ಅಂದರೆ ಡೀಸೆಲ್ ಕುಡಿಯೋ ಲಾರಿಗಳ ಮೂಲಕ. ಆದರೆ ಇಂಡಿಯನ್ ರೈಲ್ವೆನ 99.2% ನೆಟ್ವರ್ಕ್ ಈಗ ಕರೆಂಟ್ನಿಂದ ಓಡುತ್ತೆ. ನಮ್ಮ ಕರೆಂಟ್ ನಮ್ಮಲ್ಲೇ ಉತ್ಪತ್ತಿ ಆಗುತ್ತೆ, ನಮ್ಮದೇ ದೇಶದ ಕಲ್ಲಿದ್ದಲು ಅಥವಾ ಸೋಲಾರ್ನಿಂದ. ಹೊರಗಿನಿಂದ ಡಾಲರ್ ಕೊಟ್ಟು ತರೋ ಡೀಸೆಲ್ನಿಂದ ಅಲ್ಲ. ಸೊ ರಸ್ತೆಯಿಂದ ರೈಲ್ವೆಗೆ ಶಿಫ್ಟ್ ಆದರೆ ಎಷ್ಟು ಡೀಸೆಲ್ ಉಳಿಯುತ್ತೆ ಅನ್ನೋದು PM ಲೆಕ್ಕಾಚಾರ. ಚಿನ್ನ ಬೇಡ, ಟ್ರಿಪ್ ಬೇಡ, ಡಾಲರ್ ಉಳಿಸೋಕೆ ಮೋದಿ ಕರೆ. ಎಸ್ ಸ್ನೇಹಿತರೆ, ಚಿನ್ನ ಮತ್ತು ಫಾರಿನ್ ಟ್ರಿಪ್. 1 ವರ್ಷ ಯಾವುದೇ ಕಾರಣಕ್ಕೂ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿ ದೇಶದ ಪ್ರಧಾನಿ ಹೇಳಿದ್ದಾರೆ ಜನರಿಗೆ. ಫಾರಿನ್ ಟ್ರಿಪ್, ಡೆಸ್ಟಿನೇಷನ್ ವೆಡ್ಡಿಂಗ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. 1 ವರ್ಷ. ಇಲ್ಲಿ ನಿಮಗೆ ಪ್ರಶ್ನೆ ಬರುತ್ತೆ, ನಮ್ಮ ದುಡ್ಡಲ್ಲಿ ನಾವು ಚಿನ್ನ ತಗೊಂಡ್ರೆ PMಗೆ ಏನು ಪ್ರಾಬ್ಲಮ್ ಅಂತ. ಲಾಜಿಕ್ ಕೇಳಿ. ಭಾರತ ನನಗೆ ಬೇಕಾದ ಬಹುಪಾಲು ಚಿನ್ನವನ್ನು ಹೊರಗಡೆಯಿಂದ ಆಮದು ಮಾಡಿಕೊಳ್ಳುತ್ತೆ. ನಮ್ಮ ಹತ್ರ ಪೆಟ್ರೋಲಿಯಮ್ಮು ಸರಿಯಾಗಿಲ್ಲ, ಚಿನ್ನನೂ ಸರಿಯಾಗಿಲ್ಲ. ಸೊ ಹೊರಗಿನ ತರಿಸ್ಕೋಬೇಕು. ಅವಾಗ ನಾವು ಫಾರಿನ್ ಎಕ್ಸ್ಚೇಂಜ್ನಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ, ಅಮೆರಿಕನ್ ಡಾಲರ್ನಲ್ಲಿ. ಕೇವಲ ಏಪ್ರಿಲ್ನಿಂದ ಫೆಬ್ರವರಿ, ಅಂದರೆ ಫಿನಾನ್ಷಿಯಲ್ ಇಯರ್ 26 ಅವಧಿಯಲ್ಲೇ $69 ಬಿಲಿಯನ್ ಮೌಲ್ಯದ ಚಿನ್ನವನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಒಟ್ಟು ಆಮದಿನಲ್ಲಿ 5% ಬರೀ ಚಿನ್ನನೇ ಇದೆ. ನಾವು ಎಷ್ಟು ಚಿನ್ನ ಕೊಳ್ತೀವೋ ಅಷ್ಟು ಡಾಲರ್ಸ್ ಫಾರಿನ್ ಎಕ್ಸ್ಚೇಂಜ್, ವಿದೇಶಿ ವಿನಿಮಯ ದುಡ್ಡು ನಮ್ಮದು, ನಮ್ಮ ದೇಶದ್ದು ಫಾರಿನಿಗೆ ಹೋಗುತ್ತೆ. ಡಾಲರ್ ಹೊರ ಹೋದಷ್ಟು ನಮ್ಮ ರೂಪಾಯಿ ಮೌಲ್ಯ ಬಿದ್ದು ಹೋಗುತ್ತೆ. ರೂಪಾಯಿ ಮೌಲ್ಯ ಕುಸಿದ್ರೆ ಗೋಲ್ಡ್ ಇಂಪೋರ್ಟ್ ಇನ್ನಷ್ಟು ದುಬಾರಿನೇ ಆಗುತ್ತೆ. ಅಂದರೆ ನಾವು ಕೊಂಡುಕೊಳ್ಳೋ ಚಿನ್ನದಿಂದಲೇ ಮುಂದೆ ಆ ಚಿನ್ನದ ಬೆಲೆ ಇನ್ನಷ್ಟು ಏರಿಕೆಯಾಗುವ ವಿಷವರ್ತುಲ ಸೃಷ್ಟಿಯಾಗ್ತಾ ಇದೆ. ಹೀಗೆ ಆಗ್ತಾ ನಮ್ಮ ಫಾರೆಕ್ಸ್ ಕರಗಿ ಹೋಗುತ್ತೆ. ಫಾರಿನ್ ಟ್ರಿಪ್ ವಿಚಾರಕ್ಕೆ ಬಂದರೆ, RBIನ LRS ಸ್ಕೀಮ್ ಅಡಿಯಲ್ಲಿ ಒಬ್ಬ ವ್ಯಕ್ತಿ ವರ್ಷಕ್ಕೆ $2.5 ಲಕ್ಷ ಕೂಡ ಹೊರ ರಾಷ್ಟ್ರಕ್ಕೆ ಕಳಿಸ್ಬೋದು ಅಥವಾ ಖರ್ಚು ಮಾಡ್ಬೋದು. ಅಂದರೆ ಸುಮಾರು $2.5 ಕೋಟಿ ಅಂತ ಅಂದ್ಕೊಳ್ಳಿ, ನಿಯರ್ಲಿ. ಕಳೆದ ವರ್ಷ ಭಾರತೀಯರು ಹೀಗೆ ಹೊರಗೆ ಕಳಿಸಿದ ಒಟ್ಟು ಮೊತ್ತ ಎಷ್ಟು ಗೊತ್ತಾ? $29.56 ಬಿಲಿಯನ್. ಇದರಲ್ಲಿ ಅತಿ ಹೆಚ್ಚು ಖರ್ಚಾಗಿರೋದೇ ಫಾರಿನ್ ಟ್ರಿಪ್ ಮತ್ತು ಅದ್ದೂರಿ ವೆಡ್ಡಿಂಗ್ಗಳಿಗೆ. ಉದಾಹರಣೆಗೆ, ಅಕ್ಟೋಬರ್ 2025 ಒಂದೇ ತಿಂಗಳಲ್ಲಿ ಕೇವಲ ಟ್ರಾವೆಲ್ ಉದ್ದೇಶಕ್ಕಾಗಿ $1.35 ಬಿಲಿಯನ್ ಭಾರತದಿಂದ ಹೊರಗೆ ಹೋಗಿದೆ. ಈಗ ನಮಗೆ ಅತಿ ಹೆಚ್ಚು ಡಾಲರ್ ಬೇಕಾಗಿರೋದು ದುಬಾರಿಯಾಗಿರೋ ಕ್ರೂಡ್ ಆಯಿಲನ್ನು ಕೊಳ್ಳೋದಕ್ಕೆ. ಹೀಗಿರುವಾಗ ನಮ್ಮ ಫಾರೆಕ್ಸ್ ರಿಸರ್ವನ್ನು ಸುಖ ಸುಮ್ಮನೆ ಟ್ರಿಪ್ ಅಥವಾ ಚಿನ್ನದ ಮೇಲೆ ಸುರಿಯೋದು ಆರ್ಥಿಕ ಆತ್ಮಹತ್ಯೆಗೆ ಸಮ. ಅದಕ್ಕೇನೆ PM ಇದನ್ನು ಆರ್ಥಿಕ ದೇಶ ಪ್ರೇಮ ಅಂತ ಕರೆದಿದ್ದಾರೆ. ಲಕ್ಸುರಿ ಖರ್ಚುಗಳನ್ನು ನಿಲ್ಲಿಸಿ ಅಂತ ಹೇಳಿದ್ದಾರೆ. ಎಣ್ಣೆ ಕಟ್, ಯೂರಿಯಾ ಕಟ್, ಇಂಪೋರ್ಟ್ಗೆ ಬೀಳುತ್ತಾ ಬ್ರೇಕ್. ಏನೋ ಮೋದಿ ಅವರ ಕರೆ ಕೇವಲ IT ಜನರಿಗೆ, ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಅಡುಗೆ ಮನೆಯಿಂದ ಹಿಡಿದು ಗದ್ದೆವರೆಗೂ ವ್ಯಾಪಿಸಿದೆ. ಅಡುಗೆ ಎಣ್ಣೆ ಬಳಕೆಯನ್ನ 50% ಕಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ, ಭಾರತ ತನ್ನ ಅಗತ್ಯದ 56% ಅಡುಗೆ ಎಣ್ಣೆಯನ್ನ, ಅಂದ್ರೆ ಪಾಮ್ ಆಯಿಲ್, ಸನ್ಫ್ಲವರ್ ಆಯಿಲ್ನ ಹೊರಗಡೆಯಿಂದನೇ ತರಿಸ್ಕೊಳ್ಳುತ್ತೆ. ವರ್ಷಕ್ಕೆ ಸುಮಾರು 16 ಮಿಲಿಯನ್ ಟನ್ ಆಮದಾಗುತ್ತೆ. ಇದರ ಬಿಲ್ ಬರೋಬ್ಬರಿ $1.61 ಲಕ್ಷ ಕೋಟಿ. ವಾರ್ ಟೈಮ್ನಲ್ಲಿ ಹಡಗುಗಳ ಸಂಚಾರ ಕಷ್ಟವಾಗಿರೋದ್ರಿಂದ ಈ ಎಣ್ಣೆ ಕೂಡ ಡಾಲರ್ ನುಂಗ್ತಾ ಇದೆ. ಹೀಗಾಗಿ ಎಣ್ಣೆ ಕಮ್ಮಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ದೇಶದ ಬೊಕ್ಕಸಕ್ಕೂ ಒಳ್ಳೆಯದು ಅಂತ ಮೋದಿ ಹೇಳ್ತಿದ್ದಾರೆ. ಏನು,
ರೈತರಿಗೂ ಕೂಡ ಕಟ್ಟುನಿಟ್ಟಿನ ಸಂದೇಶ ಇದೆ. ರಸಗೊಬ್ಬರದಲ್ಲೂ ಕೂಡ ಯೂರಿಯಾ ಬಳಕೆಯನ್ನು 50% ಕಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನೈಸರ್ಗಿಕ ಕೃಷಿ ಕಡೆಗೆ ಹೋಗಿ ಅಂತ ಹೇಳಿದ್ದಾರೆ. ಸೋಲಾರ್ ಪಂಪ್ಗಳ ಕಡೆ ಮುಖ ಮಾಡಿ ಡೀಸೆಲ್ ಪಂಪ್ಗಳನ್ನು ಜಾಸ್ತಿ ಬಳಸಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಇದರ ಹಿಂದಿನ ಮ್ಯಾಥಮೆಟಿಕ್ಸ್ ಕೂಡ ತುಂಬಾನೇ ಶಾಕಿಂಗ್ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗ್ಯಾಸ್ ಬೆಲೆ ಏರಿಕೆ ಆಗಿರೋದ್ರಿಂದ ಒಂದು ಚೀಲ ಯೂರಿಯಾ ಬೆಲೆ ದಿಢೀರಂತ ಈಗ 3,000 ರೂಪಾಯಿಗೆ ಹೋಗಿದೆ ರಿಯಲ್ ಆಗಿ. ಆದರೆ ನಮ್ಮ ಸರ್ಕಾರ ರೈತರಿಗೆ ಅದನ್ನು ಕೊಡಬೇಕಾದ್ರೆ ಬರೀ 300 ರೂಪಾಯಿ ಕೊಡ್ತಾ ಇದೆ. ಅಂದರೆ ಪ್ರತಿ ಚೀಲದ ಮೇಲೆ 2,700 ರೂಪಾಯಿ ಸಬ್ಸಿಡಿಯನ್ನು ಸರ್ಕಾರ ತುಂಬಿಕೊಡ್ತಾ ಇದೆ. ಈ ವರ್ಷದ ಯೂರಿಯಾ ಸಬ್ಸಿಡಿ ಬಜೆಟ್ ಎಷ್ಟಿದೆ ಗೊತ್ತಾ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 1,26,460 ಕೋಟಿ ರೂಪಾಯಿ. ಇಷ್ಟು ದೊಡ್ಡ ಹೊರೆಯನ್ನು ಸರ್ಕಾರ ಎಷ್ಟು ದಿನ ಅಂತ ಹೊರಗೆ ಸಾಧ್ಯ? ಸರ್ಕಾರಕ್ಕಾದರೂ ಕೂಡ ಏನು ಸ್ವಂತ ದುಡ್ಡು ಇರುತ್ತೆ? ಜನ ಟ್ಯಾಕ್ಸ್ ಕಟ್ಟಿದಾಗ ದುಡ್ಡು ಬರೋದು, ಎಲ್ಲಿಂದ ಬರುತ್ತೆ? ಎಲ್ಲ ಇಲ್ಲಿಗೆ ಹಾಕ್ತಾ ಹೋದರೆ ನೆಕ್ಸ್ಟ್ ಹಾಗಾದರೆ ಡಿಫೆನ್ಸ್ಗೆ, ಶತ್ರುಗಳ ಕಾಟದಿಂದ ಬಚಾವಾಗೋಕ್ಕೆ, ದೇಶದ ಇತರ ಕೆಲಸಗಳಿಗೆ ದುಡ್ಡಿಲ್ಲಿ. ಜೊತೆಗೆ ನಿತ್ಯ ಬಳಸೋ ಬ್ಯಾಗ್, ಶೂ, ಪೇಸ್ಟ್ ಎಲ್ಲದರಲ್ಲೂ ಕೂಡ ಆಮದು ಫಾರಿನ್ ಇಂಪೋರ್ಟೆಡ್ ವಸ್ತುಗಳನ್ನು ಬಿಟ್ಟುಬಿಡಿ, ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳನ್ನು ಬಳಸಿ ಅಂತ ಸ್ಪಷ್ಟವಾಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಎಮರ್ಜೆನ್ಸಿ ಅಲರ್ಟ್. ನಮ್ಮ ಡಾಲರ್ ಖಜಾನೆ ಎಷ್ಟು ದಿನಕ್ಕೆ ಸಾಕು? PM ಮೋದಿಗೆ ಇಷ್ಟೊಂದು ಟೆನ್ಷನ್ ಯಾಕೆ ಅಂತ ಹೇಳಿ ಅರ್ಥ ಆಗಬೇಕು ಅಂದ್ರೆ ನೀವು CID ಬಗ್ಗೆ ತಿಳ್ಕೋಬೇಕು. CAD, ಕರೆಂಟ್ ಅಕೌಂಟ್ ಡೆಫಿಸಿಟ್. ಎಕಾನಮಿಸ್ಟ್ಗಳೆಲ್ಲ ಇದೇ ಮುಖ್ಯ ಕಾರಣ ಅಂತ ಹೇಳ್ತಿದ್ದಾರೆ. ಇದರ ಲೆಕ್ಕಾಚಾರ ಬಹಳ ಸಿಂಪಲ್ ಇದೆ. ಭಾರತದ ಒಳಗೆ ಬರೋ ಡಾಲರ್ ಎಷ್ಟು, ಭಾರತದಿಂದ ಹೊರಗೆ ಹೋಗೋ ಡಾಲರ್ ಎಷ್ಟು ಅಂತ. ಇವೆರಡರ ನಡುವಿನ ವ್ಯತ್ಯಾಸವೇ ಈ CAD. ಈಗೇನಾಗಿದೆ ಗೊತ್ತಾ? ಕ್ರೂಡ್ ಆಯಿಲ್ ಬೆಲೆ ಬ್ಯಾರಲ್ಗೆ $105 ದಾಟಿದೆ. ಅಂದ್ರೆ ನಮ್ಮ ಆಮದು ಬಿಲ್ ವಿಪರೀತವಾಗಿ ಹೆಚ್ಚಾಗ್ತಿದೆ. RBI ಡೇಟಾ ನೋಡಿ, ಕಳೆದ ಅಕ್ಟೋಬರ್-ಡಿಸೆಂಬರ್ ತ್ರೈಮಾಸಿಕದಲ್ಲೇ ಭಾರತದ CAD $13.2 ಬಿಲಿಯನ್ ಜಿಗಿದಿದೆ. GDP 1.3%. ಇದು ತುಂಬಾ ಕ್ರಿಟಿಕಲ್. ಕಳೆದ ವರ್ಷ ಇದೇ ಹೊತ್ತಲ್ಲಿ $11.5 ಬಿಲಿಯನ್ ಇತ್ತು. CAD ಜಾಸ್ತಿ ಆದಷ್ಟು ನಮ್ಮ ರೂಪಾಯಿ ಮೌಲ್ಯ ಡಾಲರ್ ಮುಂದೆ ಪಾತಾಳಕ್ಕೆ ಕುಸಿಯುತ್ತೆ. ರೂಪಾಯಿ ಕುಸಿದ್ರೆ ನಾವು ಹೊರಗಡೆಯಿಂದ ತರೋ ಪೆಟ್ರೋಲ್, ಗ್ಯಾಸ್, ಮೊಬೈಲ್, ಅಡುಗೆ ಎಣ್ಣೆ ಎಲ್ಲವೂ ದುಬಾರಿಯಾಗುತ್ತೆ. ಇದೇ ಕಾರಣಕ್ಕೆ ಮೋದಿಯವರ ಭಾಷಣದ ಬೆನ್ನಲ್ಲೇ ಸೋಮವಾರ ಬೆಳ್ಳಂಬೆಳಗ್ಗೆ ಸೆನ್ಸೆಕ್ಸ್ ಇದ್ದಕ್ಕಿದ್ದ ಹಾಗೆ 1,300 ಪಾಯಿಂಟ್ಸ್ ಎಲ್ಲ ಅಡಿಮೇಲಾಯಿತು, ಒಂದ್ಸಲ ಬಿದ್ದೋಯ್ತು. ಇಲ್ಲಿ ನಿಮಗೊಂದು ಡೌಟ್ ಬರ್ಬೋದು, ಹಾಗಿದ್ರೆ ಭಾರತದ ಹತ್ರ ಡಾಲರ್ ಇಲ್ವಾ ಅಂತ. ಖಂಡಿತ ಇದೆ. ಸದ್ಯ ನಮ್ಮ ಹತ್ರ 690ರಿಂದ 700 ಬಿಲಿಯನ್ ಡಾಲರ್ನಷ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದೆ. ಮಾಮೂಲಿ ದಿನಗಳಾಗಿದ್ರೆ ಇದು ನಮ್ಮ ಮುಂದಿನ 10-11 ತಿಂಗಳ ಖರ್ಚಿಗೆ ಸಾಕಾಗ್ತಿತ್ತು. 1 ವರ್ಷದ ಇಂಪೋರ್ಟ್ಗೆ ಯುದ್ಧ ಶುರುವಾದರೂ ಕೂಡ 1 ಇಯರ್ ಚಿಂತೆ ಇಲ್ಲ. ಆದರೆ ಈಗಿರೋದು ಮಾಮೂಲಿ ದಿನ ಅಲ್ಲ. ಯುದ್ಧದಿಂದಾಗಿ ತೈಲ ಬೆಲೆ ಹತ್ತತ್ರ ಡಬಲ್ಗೆ ಟಚ್ ಆಗ್ತಾ ಇದೆ. $60-70 ಇದ್ದಿದ್ದು $100, $110, $120 ಅಂತ ಕುಣಿತಾ ಇದೆ. ಮತ್ತೊಂದು ಕಡೆ ನಾವು ಚಿನ್ನ, ಫಾರಿನ್ ಟ್ರಿಪ್ ಅಂತ ಹೇಳಿ ಇನ್ನಷ್ಟು ಸುರ್ಕೊಂಡು ಡಾಲರ್ನ ಖರ್ಚು ಮಾಡ್ತಾ ಹೋದರೆ ಈ $700 ಬಿಲಿಯನ್ ಕರಗೋಕ್ಕೆ ಬಹಳ ದಿನ ಬೇಕಾಗಿಲ್ಲ. ಹೀಗೆ ಬಿಟ್ಟರೆ ಈ ರಿಸರ್ವ್ ಕೇವಲ 5ರಿಂದ 6 ತಿಂಗಳಿಗೂ ಸಾಕಾಗಲ್ಲ. ಯುದ್ಧ ಬಂತು ಅಂದರೆ ಇನ್ನೂ ಬೇಗ ಖಾಲಿ ಆಗುತ್ತೆ. ಇದು ಎಕಾನಮಿಸ್ಟ್ಗಳು ಕೊಡ್ತಿರೋ ವಾರ್ನಿಂಗ್. ಮೋದಿ ಫೇಲ್ಯೂರ್, ವಿಪಕ್ಷಗಳ ಟೀಕೆ. ಆದರೆ ವಿಪಕ್ಷಗಳು ಮೋದಿಯವರ ಈ ಎಮರ್ಜೆನ್ಸಿ ಕರೆಗೆ ಕಿಡಿಕಾರಿವೆ. ಪ್ರಧಾನಿಗೆ ಚುನಾವಣೆ ಮುಗಿದ ಕೂಡಲೇ ದೇಶದ ನೆನಪಾಗಿದೆಯಾ ಆಹಾ ಅಂತ ಹೇಳಿದ್ದಾರೆ. ಇದನ್ನ ಮೋದಿಯವರ ಫೇಲ್ಯೂರ್ ಅಂತ ಕರೆದಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದು ಪ್ರಧಾನಿಯ ಉಪದೇಶ ಅಲ್ಲ, ಸರ್ಕಾರದ ವೈಫಲ್ಯ ಅಂತ ಹೇಳಿದ್ದಾರೆ. 12 ವರ್ಷಗಳ ಸರ್ಕಾರ ನಡೆಸಿ ಇವರು ಜನ ಏನು ಕೊಡಬೇಕು, ಎಲ್ಲಿ ಕೊಡಬೇಕು, ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಉಪದೇಶ ಮಾಡ್ತಿದಾರಲ್ಲ, ಎಂತ ದುಸ್ಥಿತಿ ಅಂತ ಹೇಳಿದ್ದಾರೆ. ಇವ್ರ ರೆಸ್ಪಾನ್ಸಿಬಿಲಿಟಿಯಿಂದ ನುಣುಚಿಕೊಳ್ಳಕ್ಕೆ ಸರ್ಕಾರ ಜನರ ಮೇಲೆ ಭಾರ ಹಾಕ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ ಹೇಳಿದೆ ವಿಶೇಷ ಸಂಸತ್ ಅಧಿವೇಶನ ಕರೀರಿ ಮಾತಾಡೋಣ ಅಂತ ಹೇಳಿ. ಆದ್ರೆ ಬಿಜೆಪಿ ದೇಶದ ಆರ್ಥಿಕತೆಯನ್ನ ಕಾಪಾಡೋದು ಬರೀ ಸರ್ಕಾರದ ಕೆಲಸ ಅಲ್ಲ, ಇದು ಜಾಗತಿಕವಾಗಿ ಬಂದಿರೋ ವಿಷಮ ಪರಿಸ್ಥಿತಿಯಿಂದ ಉದ್ಭವ ಆಗಿರೋ ಸಿಚುವೇಶನ್. ಹೊರ್ಮುಜ್ ಅಲ್ಲಿ ಇವತ್ತಿಗೂ ಕೂಡ ಪಾಸ್ ಆಗ್ತಾ ಇಲ್ಲ ಸರಿಯಾಗಿ. ಸಪ್ಲೈ ಚೈನೇ ಇಲ್ಲ ಅಂತ ಹೇಳಿದ್ಮೇಲೆ ಪ್ರಾಬ್ಲಮ್ನ ಫೇಸ್ ಮಾಡೋಕೆ ಎಲ್ಲರೂ ಒಂದಾಗಿ ಫೈಟ್ ಮಾಡಬೇಕು ಅಂತ ಕರೆ ಕೊಡ್ತಾ ಇದೆ. ಇಲ್ಲಿ ಪಾಲಿಟಿಕ್ಸ್ ಏನೇ ಇರಲಿ, ಆರ್ಥಿಕ ತಜ್ಞರು ಕೂಡ PM ಮಾತಿಗೆ ಧ್ವನಿಗೂಡಿಸಿದ್ದಾರೆ. ಕ್ರೂಡ್ ಆಯಿಲ್ $100 ದಾಟಿರೋದು ಭಾರತಕ್ಕೆ ದೊಡ್ಡ ಡೇಂಜರ್. ಜೊತೆಗೆ ಚಿನ್ನ ಮತ್ತು ಫಾರಿನ್ ಟ್ರಿಪ್ ನಿಂದ ನಮ್ಮ ಡಾಲರ್ ವಿಪರೀತವಾಗಿ ಹೊರ ಹೋಗ್ತಿದೆ. ಶಾರ್ಟ್ ಟರ್ಮ್ ನಲ್ಲಿ $100, $120 ಕೂಡ ಹೋಗಿ ವಾಪಸ್ ಬರೋದು ಬೇರೆ. ಕಂಟಿನ್ಯೂಸ್ಲಿ 3 ತಿಂಗಳು, 4 ತಿಂಗಳು, ಅರ್ಧ ವರ್ಷ, 1 ವರ್ಷ ಈ ತರ $100 ಮೇಲೆ ಇದ್ದು ಬಿಡ್ತು ಅಂತ ಹೇಳಿದ್ರೆ, ಈ ಹೈ ಪ್ರೈಸ್ ಲಾಂಗ್ ಪೀರಿಯಡ್ ಸಸ್ಟೈನ್ ಆಯ್ತು ಅಂದ್ರೆ ದೇಶದಲ್ಲಿ ಎಕಾನಮಿಯನ್ನ ಸಸ್ಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಹೀಗಿರುವಾಗ ಆ ಡಾಲರ್ ಉಳಿಸ್ಕೊಳ್ಳೋಕೆ ಮೋದಿ ಕೊಟ್ಟಿರೋ ಕರೆ ಎಕನಾಮಿಕ್ಸ್ ದೃಷ್ಟಿಯಿಂದಲೂ ಅನಿವಾರ್ಯ ಅಂತ ಆರ್ಥಿಕ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆ ಫಿಕ್ಸ್, ಇದು ಫೈನಲ್ ವಾರ್ನಿಂಗ್. ಇದಿಷ್ಟು PM ನರೇಂದ್ರ ಮೋದಿಯವರ ಭಾಷಣದ ಅಸಲಿ ಲೆಕ್ಕಾಚಾರ ಸ್ನೇಹಿತರೆ. ಇಷ್ಟು ಆಳವಾಗಿ ಡೇಟಾ ಇಟ್ಕೊಂಡಿದ್ದನ್ನ ಯಾಕೆ ವಿವರಿಸ್ತಾ ಇದ್ದೀವಿ ಅಂದ್ರೆ ಪರಿಸ್ಥಿತಿ ಅಷ್ಟು ಸೀರಿಯಸ್ ಇದೆ. ಮೋದಿಯವರ ಈ ಕರೆ ಸುಮ್ಮನೆ ಭಾನುವಾರದಂದು ಕೊಟ್ಟ ಪುಕ್ಕಟ ಉಪದೇಶ ಅಲ್ಲ, ಇದು ಮುಂದಿನ ಆರ್ಥಿಕ ಬಿರುಗಾಳಿಯ ಮುನ್ಸೂಚನೆ ಅಂತ ಹೇಳಿನೇ ನಾವು ಇದನ್ನ ಕನ್ಸಿಡರ್ ಮಾಡಬೇಕು. ಒಂಥರ ಪ್ರಿಪರೇಟರಿ ಮೆಷರ್ ರೀತಿಯಲ್ಲಿ ಅಥವಾ ಒಂದು
ಪೂರ್ವ ತಯಾರಿ ರೀತಿಯಲ್ಲಿ PM ಜನರನ್ನ ಸಿಚುವೇಶನ್ಗೆ ರೆಡಿ ಮಾಡೋಕ್ಕೆ ಒಂದು ಹಿಂಟನ್ನು ಕೊಟ್ಟಿರೋ ಥರ ಇದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾರ್ಮೋನ್ಸ್ನಲ್ಲಿ ಹೀಗೆ ಕಂಟಿನ್ಯೂ ಆದರೆ ಭಯಂಕರ ದಿನಗಳನ್ನು ನಾವು ಫೇಸ್ ಮಾಡಬೇಕಾಗಿ ಬರ್ಬೋದು. ಹಾಗಾಗಿ ನಾವು ಎಷ್ಟಾಗುತ್ತಷ್ಟು ಈ ನಿಯಮಗಳನ್ನು ಫಾಲೋ ಮಾಡೋಣ. ನಮಗೇನು ಕಳ್ಕೊಳ್ಳೋದೇನಿದೆ, ನಮಗೂ ಕೂಡ ಒಳ್ಳೆಯದೇ ಅಲ್ವಾ, ನಮಗೂ ಕೂಡ ಉಳಿತಾಯನೇ ಆಗುತ್ತಲ್ವಾ. ಇದರಲ್ಲಿ ಈ ಎಲ್ಲ ಈ ಮೆಷರ್ಸಲ್ಲೂ ಕೂಡ ಅಥವಾ ಈ ನೀತಿಗಳನ್ನು ಹೇಳಿದ್ದಾರೆ, ಅದರಲ್ಲಿ ಕಳ್ಕೊಳ್ಳೋದೇನಿಲ್ಲ. ಉದಾಹರಣೆಗೆ ಅಡುಗೆ ಎಣ್ಣೆ, ಅದು ಕೂಡ ಸಿಕ್ಕಾಪಟ್ಟೆ ನಮಗೆ ಡಾಲರ್ ಹೊರಗೆ ಹೋಗ್ತಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ನಾವು ಅಡುಗೆ ಎಣ್ಣೆಯನ್ನು ಕಮ್ಮಿ ಬಳಸಿದ್ರೆ ದೇಶ ಮಾತ್ರ ಫಿಟ್ ಆಗೋದಲ್ಲ, ನಮ್ಮ ಹೊಟ್ಟೆ, ನಮ್ಮ ದೇಹವೂ ಫಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಕೂಡ ಒಂದು ಪಾಯಿಂಟ್. ಅದು ಈ ಹಿಂದೆನೂ ಹೇಳ್ತಾ ಬಂದಿದ್ದಾರೆ ಮೋದಿ, ಈಗ ಮತ್ತೆ ಅದನ್ನು ರಿಪೀಟ್ ಮಾಡಿದ್ದಾರೆ ಈ ಸ್ಪೀಚ್ನಲ್ಲಿ. ಸೊ ನಾವು ಫಾಲೋ ಮಾಡಿದ್ರೆ ನಮಗೆ ಒಳ್ಳೆಯದು. ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಲ್ಲ ಅಂತ ಹೇಳಿದ್ರೆ ವಿಪರೀತವಾಗಿ ಏರಿಸಲೇಬೇಕಾದ ಪರಿಸ್ಥಿತಿಗೆ ಈ ದೇಶ ಬರುತ್ತೆ, ಅದಂತೂ ಕ್ಲಿಯರ್. ಹಾಗಾಗಿ ನಾವು ಅಲರ್ಟ್ ಆಗಲೇಬೇಕು. ಒಂದ್ಸಲ ತೈಲ ಬೆಲೆ, ಇಂಧನ ಬೆಲೆ ದೇಶದಲ್ಲೂ ಕೂಡ ಮಾರ್ಕೆಟಲ್ಲಿ ಏರಿಕೆ ಆಗ್ಲಿಕ್ಕೆ ಶುರುವಾಯಿತು. ಸರ್ಕಾರದ ಏನು ಇಲ್ಲಿವರೆಗೂ ತಡ್ಕೊಳ್ತಿದ್ದಾರೆ ಅವ್ರ ಕೈಯಿಂದ ಹಾಕಿ, ಅದು ಇಲ್ಲ ಪ್ರೈಸ್ ಜಾಸ್ತಿ ಮಾಡಬೇಕು ಅಂತ ಮಾಡಿದ ತಕ್ಷಣ ಆಟೋ ಚಾರ್ಜಿಂದ ಹಿಡಿದು ತರಕಾರಿ, ರೇಷನ್, ಬಸ್ ಟಿಕೆಟ್ ಎಲ್ಲವೂ ದುಬಾರಿ ಆಗುತ್ತೆ. ಇದು ದೇಶ ಹಣದುಬ್ಬರದ ಬೆಂಕಿಗೆ ಬೀಳೋಕೆ ಕಾರಣ ಆಗುತ್ತೆ. ಅದನ್ನು ತಡೆಯೋಕೆ ಸರ್ಕಾರ, ನಾಗರಿಕರು ಎಲ್ಲರೂ ಸೇರಿ ನಾವು ಪ್ರಯತ್ನ ಪಡೋಣ. ಈಗ ನಿಮ್ಮ ಪ್ರಕಾರ ಹೇಳಿ, ಮೋದಿ ಅವರ ಈ 14 ಅಂಶಗಳ ಕರೆಯಲ್ಲಿ ನೀವು ಇವತ್ತಿನಿಂದಲೇ ಯಾವುದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತೀರಾ ನಿಮ್ಮ ಲೈಫಲ್ಲಿ? ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಅದು ಕಂಪ್ನಿಯಲ್ಲಿ ಸಿಗಬೇಕು ಅವಕಾಶ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀರಾ? ಕಾರ್ ಪೂಲಿಂಗ್ ಮಾಡ್ತೀರಾ? ಯಾರಾದರೂ ಡ್ರಾಪ್ ಕೇಳಿದ್ರೆ ಕೊಡ್ತೀರಾ ಸೇಫ್ ಅಂತ ಅನ್ಸಿದ್ರೆ? ಅಥವಾ ಅಡುಗೆ ಎಣ್ಣೆ ಕಮ್ಮಿ ಮಾಡ್ತೀರಾ? ವಿದೇಶಿ ವಸ್ತುಗಳ ಮೇಲಿನ ಮೋಹವನ್ನು ಕಮ್ಮಿ ಮಾಡಿ ಸ್ವದೇಶಿ ಕಡೆಗೆ ಎಷ್ಟಾಗುತ್ತಷ್ಟು ಆಲ್ಟರ್ನೇಟಿವ್ ಹುಡುಕೋಕೆ ಪ್ರಯತ್ನ ಪಡ್ತೀರಾ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಮೋದಿ ಅವ್ರದ್ದು ಅದು ಅನಿವಾರ್ಯ ಕರೆನಾ ಅಥವಾ ಅವರ ಫೇಲ್ಯೂರಾ, ಅದ್ರ ಬಗ್ಗೆ ಕೂಡ ನಿಮ್ಮ ಪೊಲಿಟಿಕಲ್ ಒಪಿನಿಯನ್ ಕೂಡ ನೀವು ಹೇಳ್ಬೋದು. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸನ್ನು ನಿಮಗೂ ಕೂಡ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಮಾಡಿಸ್ಕೊಳ್ಳೋಕೆ ನೀವು ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕ್ ಮೂಲಕ ಡಿಟೋದವರ ಹೆಲ್ಪನ್ನು ಪಡ್ಕೊಂಡು ಆ ರಕ್ಷಣೆಯನ್ನು ಪಡ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.